ಮಕ್ಕಳ ಆಯುಷ್ ಜಾಸ್ತಿಯಾಗಿ ಆರೋಗ್ಯವಾಗಿರೋದಕ್ಕೆ ಒಂದು ಸಣ್ಣ ರಿಚುವಲ್ ನಾಳೆ ಮಿಸ್ ಮಾಡಲೇಬೇಡಿ. ಮಕ್ಕಳಷ್ಟೇ ಅಲ್ಲ, ಮನೆಯಲ್ಲಿರೋ ಪ್ರತಿಯೊಬ್ಬರೂ ಯುಗಾದಿ ದಿನ ಅಭ್ಯಂಗ ಸ್ನಾನ ಮಾಡಲೇಬೇಕು, ಇಲ್ಲಾಂದರೆ ದರಿದ್ರ ಬರುತ್ತಂತೆ. ನಾನಿಲ್ಲಿ ಎಣ್ಣೆಗೆ ಫಸ್ಟು ಬೇವಿನ ಹೂವು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮಲ್ಲಿಗೆ ಹೂವು 1-2-3 ಹಾಕ್ಕೊಂಡು ಇನ್ನೊಂದು ಕಪ್ಪಲ್ಲಿ ಅರಿಶಿನ ತೊಗೊಂಡು ಅದಕ್ಕೂ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ದೇವ್ರ ಹತ್ರ ಹಾಕಿಟ್ಟಿದ್ದೀನಿ ಅಂದರೆ ಮೊದಲು ದೇವ್ರಿಗೆ ಮುಗಿದ್ಬಿಟ್ಟೆ ನಾವು ಮಕ್ಳಿಗೆ ಹಚ್ಚಬೇಕು. ಅದಕ್ಕೋಸ್ಕರ ಮಕ್ಕಳನ್ನು ಸೂರ್ಯ ಹುಟ್ಟೋ ಕಡೆ ಮುಖ ಮಾಡಿ ಕುಳ್ಳಿಸ್ಬಿಟ್ಟು ಗಂಡು ಮಕ್ಕಳಿಗೆ ನಮ್ಮ ಉಂಗುರದ ಬೆರಳಲ್ಲಿ ಫಸ್ಟು ಕುಂಕುಮ ಹಚ್ಚಿ ಅದಾದಮೇಲೆ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿಬಿಟ್ಟು ಬೇಡ್ಕೊಳ್ಳಿ, ಆಯುಷ್ ಹೆಚ್ಚಾಗಲಿ ನನ್ನ ಮಗುಗೆ ಅಂತ ಹೇಳಿಬಿಟ್ಟು ಅದು ಹೇಳಾದಮೇಲೆ ನಾವು ಎಣ್ಣೆ ತೊಗೊಂಡು 7 ಸತಿ ಹಚ್ಚಬೇಕು. ಹಚ್ಚುವಾಗ ಸಪ್ತ ಚಿರಂಜೀವಿ ಸ್ತೋತ್ರ ಅಂತ ಏನು ಬರುತ್ತೆ, ವ್ಯಾಸಃ ಪರಶುರಾಮಚ್ಯ ಹನುಮಾನ ದ್ರೋಣಜಃ ಕೃಪಃ ಬಲಿರ್ವಿಭೀಷಣಶ್ಚೈವ ಸಪ್ತೈತೆ ಚಿರಂಜೀವಿನಃ ಅಂತ ಹೇಳಿಬಿಟ್ಟು ಈ ಸ್ತೋತ್ರ ಸಪ್ತ ಚಿರಂಜೀವಿಗಳು ಅವರಂತೆ ನಮ್ಮ ಮಕ್ಕಳು ಚಿರಂಜೀವಿಗಳಾಗಲಿ ಅಂತ ಹರಿಸ್ಕೊಂಡು ಅದಾದಮೇಲೆ 5 ಸತಿ ಇದೇ ಎಣ್ಣೆನ ತೊಗೊಂಡು ಆಯುಷವಂತನಾಗು, ವಿದ್ಯಾವಂತನಾಗು, ಬಲವಂತನಾಗು, ಬುದ್ಧಿವಂತನಾಗು, ಧನವಂತನಾಗು, ಯಶಸ್ಸು ಬರಲಿ ಅಂತ ಹೇಳಿಬಿಟ್ಟು ಇನ್ನೊಂದು 5 ಸತಿ ಹಚ್ಚಬೇಕು. 5 ಸತಿ ಹಚ್ಚಿದಾದಮೇಲೆ ಮುಖ, ಕೈ, ಕಾಲಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಲಾಸ್ಟಲ್ಲಿ ನಾವು ಅರಿಶಿನ ಏನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಮುಖ, ಕೈ, ಕಾಲಿಗೆ ಮಾತ್ರ ಹಚ್ಬಿಟ್ಟು ಮಕ್ಕಳನ್ನು ಆಚೆನೇ ಇರೋದಕ್ಕೆ ಹೇಳಿ. ಹೆಣ್ಮಗುಗೆ ಹಚ್ಚೋದಾದರೆ ಫಸ್ಟ್ ಅರಿಶಿನ ಹಚ್ಬಿಟ್ಟು ಉಂಗುರದ ಬೆರಳಿಂದ ಅದಾದಮೇಲೆ ಕುಂಕುಮ ಹಚ್ಚಿ ಅಕ್ಷತೆ ಮಾಡಿ, ಬೇರೆ ಎಲ್ಲ ಮೆಥಡ್ ಸೇಮೇ ಇರುತ್ತೆ. ನಾನು ಹೇಳಿದ ಸ್ತೋತ್ರ ಸ್ಕ್ರೀನ್ಶಾಟ್ ನಾನು ಲಾಸ್ಟಲ್ಲಿ ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಸ್ನಾನಕ್ಕೆ ಈ ರೀತಿ ಪಾತ್ರೆನಲ್ಲಿ ಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದರಿಂದ ತಲೆ ಸ್ನಾನ ಮಾಡಿಸಿ ನೀವು ಅದರಲ್ಲೇ ಮಾಡ್ಕೊಳ್ಳಿ. ಮನೆಯಲ್ಲರೂ ಅಭ್ಯಂಗ ಸ್ನಾನ ಆದಮೇಲೆ ದೇವ್ರ ಕೈ ಮುಗಿದು ಬೇಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಯುಗಾದಿ ಎಲ್ಲರಿಗೂ ಆದಷ್ಟು ಒಳ್ಳೆಯದನ್ನೇ ಮಾಡಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಲೈಕ್ ಮಾಡಿ. ಯಾರಿಗಾದ್ರೂ ಬೇಕಾಗುತ್ತೆ ಇನ್ಫಾರ್ಮೇಷನ್ ಅಂತಂದರೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.